ಬಹಳ ಮುಖ್ಯವಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಚುನಾವಣೆಯನ್ನು ಮಾಡುವಂತ ಉದ್ದೇಶ ಪ್ರಾರಂಭದಲ್ಲೂ ಇಲ್ಲ. ಮೊದಲು ಇದ್ದಂತ ಡಿಲಿಮಿಟೇಷನ್ ಈಗಾಗಲೇ ನಿಗದಿಯಾದಂತ ವಾರ್ಡ್ಗಳನ್ನ ತಿರ್ಗಾ ಡಿಲಿಮಿಟೇಷನ್ ಮಾಡಿ ಹೊಸ ಪ್ರಸ್ತಾವನೆಯನ್ನು ಕೊಟ್ಟರು. ತದನಂತರ ಹೊಸ ಕಾಯ್ದೆಯನ್ನ ತಂದು ವಿಂಗಡಣೆಯನ್ನು ಮಾಡಿ ಅದನ್ನ ತಡ ಮಾಡಿದ್ರು. ಈಗ SIR ಕಾರಣವನ್ನು ಒಡ್ಡು ಎಲೆಕ್ಷನ್ ಮುಂದಾಕ್ಲಿಕ್ಕೆ ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ರು. ಅದು ಪುರಸ್ಕಾರ ಆಗಿದೆ. ಆದ್ರೆ ಈ ಸಂದರ್ಭದಲ್ಲಿ ಕಷ್ಟ ಇದೆ, ಒಪ್ಕೊಳ್ಳಲ್ಲ. ಆದ್ರೆ ಬೇರೆ ಇದ್ರ ಮುಂಚೆ ಚುನಾವಣೆಯನ್ನ ಮಾಡಲಿಕ್ಕೆ ಸುವರ್ಣ ಅವಕಾಶ ಇತ್ತು. ಆ ಅವಕಾಶಗಳನ್ನ ಬಳಕೆನ ಮಾಡದೆ, ಚುನಾವಣೆಯನ್ನ ನಡೆಸದೆ, ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿ, ಜನವಿರೋಧಿಯಾಗಿ, ತಮ್ಮ ಸ್ವಾರ್ಥಕ್ಕಾಗಿ ಕಾರ್ಯವನ್ನ ಮಾಡ್ತಿರೋದು ಕಾಂಗ್ರೆಸ್ ಸರ್ಕಾರ. ಹಾಗಾಗಿ ಅವರಿಗೆ ಚುನಾವಣೆಯನ್ನ ಮಾಡುವಂತ ಮನಸ್ಸೇ ಇಲ್ಲ. ಹಾಗಾಗಿ ಸರ್ಕಾರದ ನಿಲುವನ್ನ ಸಂಪೂರ್ಣವಾಗಿ ಖಂಡಿಸ್ತೀವಿ. ಬಹಳ ಮುಖ್ಯವಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಚುನಾವಣೆಯನ್ನ ಮಾಡುವಂತ ಉದ್ದೇಶ ಪ್ರಾರಂಭದಲ್ಲೂ ಇಲ್ಲ. ಮೊದಲು ಇದ್ದಂತ ಡಿಲಿಮಿಟೇಷನ್ ಈಗಾಗಲೇ ನಿಗದಿಯಾದಂತ ವಾರ್ಡ್ಗಳನ್ನ ತಿರ್ಗಾ ಡಿಲಿಮಿಟೇಷನ್ ಮಾಡಿ ಹೊಸ ಪ್ರಸ್ತಾವನೆಯನ್ನು ಕೊಟ್ಟರು. ತದನಂತರ ಹೊಸ ಕಾಯ್ದೆಯನ್ನ ತಂದು ವಿಂಗಡಣೆಯನ್ನು ಮಾಡಿ ಅದನ್ನ ತಡ ಮಾಡಿದ್ರು. ಈಗ SIR ಕಾರಣವನ್ನು ಒಡ್ಡು ಎಲೆಕ್ಷನ್ ಮುಂದಾಕ್ಲಿಕ್ಕೆ ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ರು. ಅದು ಪುರಸ್ಕಾರ ಆಗಿದೆ. ಆದ್ರೆ ಈ ಸಂದರ್ಭದಲ್ಲಿ ಕಷ್ಟ ಇದೆ, ಒಪ್ಕೊಳ್ಳಲ್ಲ. ಆದ್ರೆ ಬೇರೆ ಇದ್ರ ಮುಂಚೆ ಚುನಾವಣೆಯನ್ನ ಮಾಡಲಿಕ್ಕೆ ಸುವರ್ಣ ಅವಕಾಶ ಇತ್ತು. ಆ ಅವಕಾಶಗಳನ್ನ ಬಳಕೆನ ಮಾಡದೆ, ಚುನಾವಣೆಯನ್ನ ನಡೆಸದೆ, ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿ, ಜನವಿರೋಧಿಯಾಗಿ, ತಮ್ಮ ಸ್ವಾರ್ಥಕ್ಕಾಗಿ ಕಾರ್ಯವನ್ನ ಮಾಡ್ತಿರೋದು ಕಾಂಗ್ರೆಸ್ ಸರ್ಕಾರ. ಹಾಗಾಗಿ ಅವರಿಗೆ ಚುನಾವಣೆಯನ್ನ ಮಾಡುವಂತ ಮನಸ್ಸೇ ಇಲ್ಲ. ಹಾಗಾಗಿ ಸರ್ಕಾರದ ನಿಲುವನ್ನ ಸಂಪೂರ್ಣವಾಗಿ ಖಂಡಿಸ್ತೀವಿ. ಬಹಳ ಮುಖ್ಯವಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಚುನಾವಣೆಯನ್ನ ಮಾಡುವಂತ ಉದ್ದೇಶ ಪ್ರಾರಂಭದಲ್ಲೂ ಇಲ್ಲ. ಮೊದಲು ಇದ್ದಂತ ಡಿಲಿಮಿಟೇಷನ್ ಈಗಾಗಲೇ ನಿಗದಿಯಾದಂತ ವಾರ್ಡ್ಗಳನ್ನ ತಿರ್ಗಾ ಡಿಲಿಮಿಟೇಷನ್ ಮಾಡಿ ಹೊಸ ಪ್ರಸ್ತಾವನೆಯನ್ನು ಕೊಟ್ಟರು. ತದನಂತರ ಹೊಸ ಕಾಯ್ದೆಯನ್ನ ತಂದು ವಿಂಗಡಣೆಯನ್ನು ಮಾಡಿ ಅದನ್ನ ತಡ ಮಾಡಿದ್ರು. ಈಗ SIR ಕಾರಣವನ್ನು ಒಡ್ಡು ಎಲೆಕ್ಷನ್ ಮುಂದಾಕ್ಲಿಕ್ಕೆ ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ರು. ಅದು ಪುರಸ್ಕಾರ ಆಗಿದೆ. ಆದ್ರೆ ಈ ಸಂದರ್ಭದಲ್ಲಿ ಕಷ್ಟ ಇದೆ, ಒಪ್ಕೊಳ್ಳಲ್ಲ. ಆದ್ರೆ ಬೇರೆ ಇದ್ರ ಮುಂಚೆ ಚುನಾವಣೆಯನ್ನ ಮಾಡಲಿಕ್ಕೆ ಸುವರ್ಣ ಅವಕಾಶ ಇತ್ತು. ಆ ಅವಕಾಶಗಳನ್ನ ಬಳಕೆನ ಮಾಡದೆ, ಚುನಾವಣೆಯನ್ನ ನಡೆಸದೆ, ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿ, ಜನವಿರೋಧಿಯಾಗಿ, ತಮ್ಮ ಸ್ವಾರ್ಥಕ್ಕಾಗಿ ಕಾರ್ಯವನ್ನ ಮಾಡ್ತಿರೋದು ಕಾಂಗ್ರೆಸ್ ಸರ್ಕಾರ. ಹಾಗಾಗಿ ಅವರಿಗೆ ಚುನಾವಣೆಯನ್ನ